ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೀಕ್ಷಕರೇ, ಇವತ್ತಿನ ಟಾಪಿಕ್ ವೆರಿಕೋಸ್ ವೇನ್ಸ್. ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೋಡ್ಕೊಂಡು ಬರೋಣ. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ವೆರಿಕೋಸ್ ವೇನ್ಸ್ ಕಾಣಿಸಿಕೊಳ್ಳೋಕೆ ಕಾರಣ ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವುದು ಅಥವಾ ನಿಲ್ಲೋದು, ಬೊಜ್ಜು, ಅಧಿಕ ತೂಕ, ಗರ್ಭಧಾರಣೆ, ಹಾರ್ಮೋನುಗಳ ಬದಲಾವಣೆ, ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಮುಂದೆ ಇದು ರಕ್ತ ಹೆಪ್ಪುಗಟ್ಟುವಂತೆ ಮಾಡುತ್ತೆ. 40 ವರ್ಷ ಮೇಲ್ಪಟ್ಟವರಲ್ಲಿ, ಅದರಲ್ಲೂ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಿದೆ. ಅನೇಕರು ಇದರಿಂದಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಇದಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯವಿದ್ದು ಈಗಾಗಲೇ ಚಿಕಿತ್ಸೆ ಪಡೆದವರು ಗುಣಮುಖರಾಗಿದ್ದಾರೆ. ವೆರಿಕೋಸ್ ವೇನ್ಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ವೆರಿಕೋಸ್ ವೇನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಫಸ್ಟ್ ಆಫ್ ಆಲ್ ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ಜೊತೆಗೆ ಇದು ನರಗಳ ಸಮಸ್ಯೆನಾ ಅಥವಾ ರಕ್ತನಾಳಗಳ ಸಮಸ್ಯೆನಾ? ಇದೊಂದು ಬ್ಲಡ್ ವೆಸಲ್ಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆ, ಕಾಮನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಈ ವೇನ್ಸಲ್ಲಿ ಬ್ಲಡ್ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ ಟುವರ್ಡ್ಸ್ ದ ಹಾರ್ಟ್. ಸೊ ಏನಾಗುತ್ತೆ, ಯಾವಾಗ ಆ ಒಂದು ಬ್ಲಡ್ ಫ್ಲೋನಲ್ಲಿ ವ್ಯತ್ಯಾಸ ಉಂಟಾಗುತ್ತೆ, ವೇನ್ಸ್ ಒಳಗಿರುವಂಥ ಒಂದು ವ್ಯಾಲ್ವ್ಸ್ ವೀಕ್ ಆದಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಪೂಲಿಂಗ್ ಆಗಿ ಇಂಟ್ರಾವೀನಸ್ ಪ್ರೆಷರ್ ಏನಾದರೂ ಹೆಚ್ಚಾಗಿ ಅಲ್ಲಲ್ಲೇ ಊದ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ಅದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಸೋಲ್ ಆ್ಯಂಡ್ ಬಲ್ಜಿಂಗ್ ವೇನ್ಸ್, ಎಸ್ಪೆಷಲಿ ಇನ್ ದ ಥೈ ಆ್ಯಂಡ್ ಲೆಗ್ ರೀಜನ್ ಅಂತ ಹೇಳ್ತೀವಿ. ವಿಚ್ ಈಸ್ ಆಫನ್ ಪರ್ಪ್ಲಿಶ್ ಅಥವಾ ಬ್ಲೂಯಿಶ್ ಇನ್ ಕಲರ್ ಆಗುವಂಥದ್ದು, ಗ್ರೀನಿಶ್ ಕಲರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಯಾವುದೇ ಥರದ ಒಂದು ಲಕ್ಷಣಗಳು ಕಾಣಿಸ್ಕೊಂಡಾಗ ತೊಡೆ ಮತ್ತು ಕಾಲಿನ ಭಾಗದಲ್ಲಿ ಈ ಥರದ ಒಂದು ಲಕ್ಷಣಗಳು ಕಾಣಿಸ್ಕೊಂಡಾಗ ಮೋಸ್ಟ್ ಕಾಮನ್ಲಿ ಅದನ್ನು ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಟೈಪ್ಸ್ ಆಫ್ ವೆರಿಕೋಸ್ ವೇನ್ಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ವಿಧಗಳು ಇವೆ? ಅದೇ ಡಿಪೆಂಡಿಂಗ್ ಹಲವಾರು ಥರದ ಒಂದು ವೇನ್ಸ್ ಇರುತ್ತೆ. ಸೊ ಅಂದರೆ ಲಾರ್ಜೆಸ್ಟ್ ವೇನ್ಸ್ ಅಂತ ಹೇಳ್ತೀವಿ, ಫಿಮೋರಲ್ ವೇನ್ಸ್ ಅಂತ ಹೇಳ್ತೀವಿ, ಸಾಫಿನಸ್ ವೇನ್ ಅಂತ ಹೇಳ್ತೀವಿ, ಪಾಪ್ಲಿಟಿಯಲ್ ವೇನ್ ಅಂತ. ಸೊ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ನಾವು ಅದನ್ನು ಎರಡು ರೀತಿಯಲ್ಲಿ ವಿಂಗಡಿಸ್ತೇವೆ. ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಈ ಸಬ್ಕ್ಯೂಟೇನಿಯಸ್ ಲೇಯರಲ್ಲಿ ಮೇಲ್ಭಾಗದ ಒಂದು ಸ್ಕಿನ್ನರಲ್ಲಿ ಸ್ಮಾಲ್ ವೆನ್ಯೂಲ್ಸ್ ಥರ ಕಾಣಿಸ್ಕೊಳ್ಳುತ್ತೆ, ಸ್ಪೈಡರ್ ವೆಬ್ ರೀತಿಯ ಆದಂಥ ಅಪಿಯರೆನ್ಸಲ್ಲಿ. ಅಂಥದನ್ನು ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ. ತುಂಬ ಜನರಲ್ಲಿ ಫಸ್ಟ್ ಆ ಥರದಲ್ಲಿ ಒಂದು ವೇನ್ಸ್ ಪ್ರಾಮಿನೆಂಟಾಗಿ ಕಾಣಿಸ್ಕೊಂಡು ನಂತರ ಡೀಪ್ ವೇನ್ಸ್ ಎಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಡೈರೆಕ್ಟಾಗೇ ಡೀಪ್ ವೇನ್ಸ್ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ ಕೆಲವೊಂದು ಜಾಗದಲ್ಲಿ, ಎಸ್ಪೆಷಲಿ ಮಂಡಿ ಹಿಂಭಾಗದಲ್ಲಿ ಪಾಪ್ಲಿಟಿಯಲ್ ಫೋಸ್ ಅಂತ ಹೇಳ್ತೀವಿ, ಆ ಜಾಗದಲ್ಲಿರುವಂಥ ಒಂದು ವೇನ್ಸ್ ಬಲ್ಜ್ ಆಗುವಂಥದ್ದು. ಅಥವಾ ಶಿನ್ ಬೋನ್ ಅಂತ ಹೇಳ್ತೀವಿ, ಅದ್ರ ಮಧ್ಯ ಭಾಗದಲ್ಲಿ ಇರುವಂಥ ಒಂದು ವೇನ್ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು ಫಸ್ಟ್ ಸ್ಟೇಜಲ್ಲಿ. ಸೊ ನಂತರ ಎಲ್ಲ ಕಡೆ ಹರಡ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇಟ್ ಈಸ್ ಓನ್ಲಿ ಫಾರ್ ಲೊಕೇಶನ್ ಫಾರ್ ದ ಡಯಾಗ್ನೋಸಿಸ್ ಸೇಕ್ ಅದನ್ನು ನಾವು ವಿಂಗಡಿಸ್ತೇವೆ. ಅದರ್ವೈಸ್ ಮ್ಯಾಕ್ಸಿಮಮ್ ಏನಾಗುತ್ತೆ, ನಿಧಾನಕ್ಕೆ ಒಂದು ಜಾಗದಲ್ಲಿ ವೇನ್ಸ್ ಬಲ್ಜ್ ಆಗ್ತಾ ಹೋಗೋದು ಕಾಣಿಸ್ಕೊಂಡು ನಂತರ ಅದು ಯಾವ್ಯಾವ ಜಾಗಕ್ಕೆ ಹರಡ್ಕೊಂಡಿರುತ್ತೆ ಆ ಕಡೆಯಲ್ಲೆಲ್ಲ ಅದು ಲೈಟಾಗಿ ಬಲ್ಜ್ ಆಗ್ತಾ ಹೋಗ್ತಕ್ಕಂಥ. ಓಕೆ ಡಾಕ್ಟರ್, ಆರಂಭಿಕ ಹಂತದಲ್ಲೇ ವೆರಿಕೋಸ್ ವೇನ್ಸ್ನ ಗುರುತಿಸೋದು ಹೇಗೆ? ಜೊತೆಗೆ ಇದರ ಲಕ್ಷಣಗಳು ಹೇಗಿರುತ್ತೆ? ಇದೆ ಮುಖ್ಯವಾಗಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಅಂತ ಬಂದಾಗ, ಸೊ ತುಂಬ ಜನರಲ್ಲಿ ಇಲ್ಲಿ ಸಿಮ್ಟಮ್ಸ್ಗಿಂತ ಸೈನ್ಸ್ ಅನ್ನೋದು ಹೆಚ್ಚಾಗಿ ನೋಡ್ತೀವಿ. ಅಂದರೆ ವೇನ್ಸ್ ಅಲ್ಲಿ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು, ಬಲ್ಜ್ ಆಗಿರುವಂಥದ್ದು, ಬ್ಲೂಯಿಶ್ ಆಗಿ ಟರ್ನ್ ಆಗಿರುವಂಥದ್ದು, ಅಥವಾ ಜಾಸ್ತಿ ಸಿವಿಯರ್ ಆಗಿ ಅದು ಬಲ್ಜ್ ಆಗ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ಕಾಲಿನ ಒಂದು ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತೇನೆ. ಸೊ ಅಲ್ಲಿ ಸ್ಕಿನ್ ಡ್ರೈನೆಸ್ ಡೆವಲಪ್ ಆಗುವಂಥದ್ದು, ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗುವಂಥದ್ದು, ಕಾಲಲ್ಲಿ ಸ್ವೆಲ್ಲಿಂಗ್ ಡೆವಲಪ್ ಆಗುವಂಥದ್ದು, ಕೆಲವೊಬ್ಬರಲ್ಲಿ ತುಂಬ ಹೆವಿನೆಸ್ ಫೀಲ್ ಆಗುವಂಥದ್ದು ಅಥವಾ ಡಲ್ ಹೇಕಿ ಫೀಲಿಂಗ್ ಅಂತ ಹೇಳ್ತೀವಿ. ಆಮೇಲೆ ತುಂಬ ಜನಕ್ಕೆ ಕಾಫ್ ಮಸಲ್ಸಲ್ಲಿ
ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥದ್ದು. ಸೊ ಅತಿ ಮುಖ್ಯವಾದಂಥ ಒಂದು ಲಕ್ಷಣ ಅಂತ ಅಂದರೆ ಕೂಡ ತುಂಬ ಜನರಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳೋದಿಲ್ಲ, ರೆಸ್ಟ್ ತೊಗೊಂಡಂಥ ಟೈಮಲ್ಲಿ ನೈಟ್ ಟೈಮ್ಸಲ್ಲಿ ಪೇಯ್ನ್ ಹೆಚ್ಚಾಗಿ ಕಂಡು ಬರುವಂಥದ್ದು ಇರುತ್ತೆ. ಇದು ಒಂದು ಟಿಪಿಕಲ್ ಫ್ಯೂಚರ್ ಅಂತಲೇ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ವೆಯ್ನ್ಸ್ ನಿಧಾನಕ್ಕೆ ಬಲ್ಜ್ ಆಗ್ತಾ ಹೋಗೋದು, ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಹೋಗೋದು, ಅಥವಾ ಬ್ಲೂಯಿಶ್ ಅಥವಾ ಬ್ಲ್ಯಾಕಿಶ್ ಆಗಿ ಟರ್ನ್ ಆಗ್ತಾ ಹೋಗುವಂಥದ್ದು, ಅಥವಾ ತುಂಬ ಜನರಲ್ಲಿ ಸ್ಪರ್ಶ ಕಡಿಮೆ ಆಗುವಂಥದ್ದು, ನಮ್ನೆಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕ್ರಮೇಣವಾಗಿ ಡೆವಲಪ್ ಆಗ್ತಾ ಹೋಗ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಹೇಳಿದಾಗೆ ತುಂಬ ಜನರಲ್ಲಿ ಅದು ವೆಯ್ನ್ಸ್ ಪ್ರಾಮಿನೆಂಟ್ ಆಗಿರೋದೇ ಕಾಣಿಸ್ಕೊಳುತ್ತೆ ಸಿಮ್ಟಮ್ಸ್ಗಿಂತ. ಅಂದರೆ ಯಾವುದೇ ಥರ ನೋವು ಆಗಿರ್ಬೋದು ಅಥವಾ ಸ್ವೆಲ್ಲಿಂಗ್ ಈ ಥರದಕ್ಕಿಂತ ಮುಖ್ಯವಾಗಿ ವೆಯ್ನ್ಸ್ ಬಲ್ಜ್ ಆಗುವಂಥದ್ದೇ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಕುಮಾರಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಸಮಸ್ಯೆ ಹೇಳಿ. ಹಲೋ. ಮೇಡಮ್ ನನಗೆ ಪೇನ್ಸ್ ಐತೆ ಮೇಡಮ್ 2 ವರ್ಷದಿಂದ. ಓಕೆ. ನಮಸ್ಕಾರ ಮೇಡಮ್. ಹೇಳಿಮ್ಮ. ಸರ್ ನನಗೂ ಪೇನ್ಸ್ ಐತೆ. ಓಕೆ. ಅದು ಶುಗರ್ ಐತೆ ಸರ್. ಶುಗರ್ ಇದೆಯಾ? ಶುಗರ್ ಐತೆ. ಯಾವಾಗಿಂದ ಇದೆ? ಶುಗರು 1 ವರ್ಷ ಸರ್. ಇದು ವೆರಿಕೋಸ್ ಒಂದು 2 ವರ್ಷ ಸರ್. ಓಕೆ. ಕಾಲಲ್ಲಿ ಗಂಟೈತೆ. ಹೇಳಿಮ್ಮ. ಕಾಲಲ್ಲಿ ಗಂಟೈತೆ ಸರ್. ಮತ್ತೆ ಇದು ಬರ್ತಾ ಇತ್ತು ಸರ್, ಬ್ಲಡ್ ಬರ್ತಾ ಇತ್ತು. ಓಕೆ. ಇವಾಗ ನೋಡ್ತಾರೆ ಸರ್, ನೀವು ಟಿವಿ ನಾಡು ಕೇಳೋಣ ಅಂತ ಮಾಡ್ತಾರೆ. ಪರಿಹಾರ ಏನು ಅಂತ. ನಿಮ್ಮ ವಯಸ್ಸೆಷ್ಟು? 45 ಸರ್. ಓಕೆ. ಮೆಡಿಸಿನ್ಸ್ ಏನಾದ್ರು ತಗೋತಾ ಇದ್ದೀರಾ? ಏನೂ ಇಲ್ಲ ಸರ್. ಓಕೆ. ಯೂಶ್ವಲಾಗಿ ನೋಡಿ, ಈಗ ಏಜ್ ಆಗ್ತಾ ಈ ಥರ ಒಂದು ವೆಯ್ನ್ಸಲ್ಲಿ ವೀಕ್ ಆಗಿ ಈ ಒಂದು ವೆರಿಕೋಸ್ ವೆಯ್ನ್ಸ್ ಡೆವಲಪ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಡಯಾಬಿಟಿಸ್ ಕಂಡೀಷನ್ ಕೂಡ ಇದೆ ಅಂತ ಹೇಳ್ತಿದ್ದೀರಾ. ಸೊ ಶುಗರ್ ಲೆವೆಲ್ಸ್ ಆದಷ್ಟು ಕಂಟ್ರೋಲ್ ಇರಬೇಕಾಗುತ್ತೆ. ಅದೇನಾದರೂ ಸ್ವಲ್ಪ ಹೆಚ್ಚಾಯಿತು ಅಂತಂದರೆ ಈ ವೆರಿಕೋಸ್ ವೆಯ್ನ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಕಲೆಕ್ಟಿವ್ ಆಗಿ 2 ಥರದ ಸಮಸ್ಯೆಗೂ ಕೂಡ ಟ್ರೀಟ್ಮೆಂಟ್ನ ತಗೊಳ್ಳೋದು ತುಂಬ ಅವಶ್ಯಕವಾಗುತ್ತೆ. ಸೊ ನೋಡಿ, ಇದುವರೆಗೂ ಏನು ಟ್ರೀಟ್ಮೆಂಟ್ ತಗೋತಿಲ್ಲ ಅಂತ ಹೇಳ್ತಿದ್ರೆ, ಸೊ ಇದೊಂದು ರೈಟ್ ಟೈಮ್ ಅಂತ ಹೇಳ್ಬೋದು ಮೆಡಿಸಿನ್ಸ್ ಶುರು ಮಾಡೋದಕ್ಕೆ. ಆಪರೇಷನ್ ಮಾಡ್ತಾರೆ ಸರ್ ಇದಕ್ಕೆ? ಅದೇ ಆಪ್ರೇಷನ್ ಮಾಡುವಂಥ ಒಂದು ಹಂತ ತಲುಪಿದ್ದಾಗ ಮಾತ್ರ ಬೇಕಾಗುತ್ತೆ. ಸೊ ಅದನ್ನು ನಾವು ಒಂದು ಸ್ಕ್ಯಾನ್ ರಿಪೋರ್ಟಲ್ಲಿ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ವೆಯ್ನ್ಸು ಎಷ್ಟು ಭಾಗ ಅದು ಬಲ್ಜ್ ಆಗಿದೆ ಅಥವಾ ವೀಕ್ ಆಗಿದೆ. ಕೊನೆ ಹಂತಕ್ಕೆ ಏನಾದ್ರು ತಲುಪಿತೆ ಅಂತ ಅಂದರೆ ಆವಾಗ ಆಪ್ರೇಷನ್ ಮಾಡುವಂಥ ಅಗತ್ಯ ಬರುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಔಷಧಿ ಮೂಲಕ ಸರಿಪಡಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿದ ಮೇಲೆ ಒಂದು ಪ್ರಾಪರ್ ಸಜೆಷನ್ ಅಥವಾ ಎಷ್ಟು ಕಾಲ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಇದೆಲ್ಲದೂ ಕೂಡ ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮಲ್ಲಿಕಾರ್ಜುನ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಿಕಾರ್ಜುನ್ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಸರ್, ಇದು ನಂದು ತುಂಬಾನೇ ಇದೆ ಬಾಡಿಲಿ. ಓಕೆ. ಅದು ಬ್ಲಡ್ ಈಗ ಸ್ಮಾಲ್ ಮೂರೇನೈತೆ, ಈಗ ತುಂಬಾ ಬಿಡೆ 50 ಏನೋ ಆಗಿದೆ. ಓಕೆ. ಅದಕ್ಕೆ ಏನ್ ಪರಿಹಾರ ಇದೆ ಅಂತ ಹೇಳಿ ಸರ್? ದಿನ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಏಜ್ ಎಷ್ಟು ಸರ್? ಸರ್ ಹಲೋ. ತಮ್ಮ ವಯಸ್ಸು ಹೇಳಿ. 31 ಇಯರ್ಸ್ ಸರ್. ಯಾವಾಗಿಂದ ಇದೆ ಸಮಸ್ಯೆ? ಸರ್ ಇದು ಒಂದು 4 ಇಯರ್ಸ್ ಇಂದ ಇದೆ ಸರ್. ಏನು ಕೆಲಸ ಮಾಡುತ್ತಾ? ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೀನಿ. ಓಕೆ. ಓಕೆ. ವೆಯ್ಟ್ ಹೆಚ್ಚಿದೆಯಾ ತಮ್ಮದು? ವೆಯ್ಟ್ 70 ಸರ್. ಓಕೆ. ಅದೇ ನೋಡಿ, ಈಗ ತುಂಬ ಎಂಗೇಜಲ್ಲೇ ಬರಬೇಕಂತ ಅಂದರೆ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಒಬೆಸಿಟಿ ಅನ್ನೋದು ಇರ್ಬೋದು, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು, ವೆಯ್ಟ್ ಲಿಫ್ಟ್ ಮಾಡುವಂಥದ್ದು. ಸೊ ಅಂದರೆ ಹೆಚ್ಚು ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡೋಂಥವ್ರಲ್ಲಿ ಬರುವಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಯಾವೊಂದು ಪಾಸಿಟಿವ್ ಫ್ಯಾಕ್ಟರಿಂದ ಶುರುವಾಗಿದೆ ನೋಡಬೇಕಾಗತ್ತೆ. ಜೊತೆಗೆ ಅದು ಯಾವೊಂದು ಹಂತದಲ್ಲಿದೆ ಇದೆಲ್ಲದನ್ನು ತಿಳ್ಕೊಂಡಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗ ಡಾಪ್ಲರ್ ವಿನೋಗ್ರಫಿ ಅಂತ ಒಂದು ಟೆಸ್ಟ್ನ ರೆಕಮೆಂಡ್ ಮಾಡ್ತೀವಿ. ಕ್ಲಿಯರಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು ನಿಮ್ಮ ಕಂಡೀಷನ್ ಯಾವ ಸ್ಟೇಜಲ್ಲಿದೆ, ಜೊತೆಗೆ ಕ್ಲಿನಿಕಲ್ಲಿ ನಿಮ್ಮ ಸಿಮ್ಟಮ್ಸ್ ಯಾವ ಥರ ಎಲ್ಲ ಕಾಣಿಸ್ತಾ ಇದೆ, ಇದೆಲ್ಲ ತಿಳ್ಕೊಂಡಾಗ ಒಂದು ಪ್ರಾಪರ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿರ್ಬೋದು, ಚೇಂಜಸ್ ಏನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದು ಕೂಡ ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ರಕ್ತನಾಳ ಅಂದ ತಕ್ಷಣ ಹೃದಯಕ್ಕೆ ನೇರವಾದ ಸಂಪರ್ಕ ಹೊಂದಿರುತ್ತೆ. ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಹೃದಯಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಹೇಗೆ? ಅದೇ ಮುಖ್ಯವಾಗಿ 2 ಥರದ ಒಂದು ಮೇಜರ್ ಬ್ಲಡ್ ವೆಸಲ್ಸ್ ಇರುತ್ತೆ, ಆರ್ಟ್ರೀಸ್ ಆ್ಯಂಡ್ ವೆಯ್ನ್ಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಾಗಿ ಆರ್ಟ್ರೀಸಲ್ಲಿ ಏನಾದರೂ ಇಶ್ಯೂಸ್ ಆದಾಗ ಮಾತ್ರ ಹಾರ್ಟ್ಗೆ ತೊಂದರೆ ಆಗೋವಂಥ ಒಂದು ರಿಸ್ಕ್ ಇರುತ್ತೆ. ವೆಯ್ನ್ಸಲ್ಲಿ ಪ್ಯಾಸಿವ್ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ರಿವರ್ಸ್ ಫ್ಲೋನಲ್ಲಿ. ಸೊ ಹಾಗಾಗಿ ಅಫ್ಕೋರ್ಸ್ ಲಾಂಗ್ ಟರ್ಮಲ್ಲಿ ಹೇಳಿದಾಗ ಈಗ ವೆಯ್ನ್ಸಲ್ಲಿ ಈ ಥರ ಒಂದು ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಆಗ್ತಿರುತ್ತೆ. ಸೊ ಇದು ಪ್ರೊಲಾಂಗ್ ಟೈಮಲ್ಲಿ ಪೂಲಿಂಗ್ ಆಯಿತು ಒಂದೇ ಕಡೆ ಅಂತಂದರೆ ಕ್ಲಾಟ್ ಆಗುವಂಥ ಒಂದು ಟೆಂಡೆನ್ಸಿ ಇರುತ್ತೆ, ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ ಅದು ಡೀಪರ್ ವೆಯ್ನ್ಸ್ ಆದಾಗ ಡೀಪ್ ವೆಯ್ನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಅದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ.
ಆ ಥರದ ಕಂಡೀಷನ್ಸಿಂದ ಕೆಲವೊಬ್ಬರಲ್ಲಿ ಅದು ಆ ಒಂದು ಕ್ಲಾಟ್ ಏನಾದರೂ ಬೇರೆ ಬ್ಲಡ್ ವೆಸಲ್ಗೆ ಟ್ರಾವೆಲ್ ಆಯಿತು ಅಂದರೆ ನಾವು ಎಂಬಾಲೈ ಅಂತ ಕರಿತೀವಿ, ಎಂಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದರಿಂದ ಹಾರ್ಟ್ ಬ್ಲಾಕ್ ಆಗುವಂಥ ಒಂದು ರಿಸ್ಕ್ ಇರುತ್ತೆ. ಅದೆಲ್ಲ ಮಿನಿಮಲ್ ಚಾನ್ಸಸ್ ಅಂತ ಹೇಳ್ಬೋದು. ಅಂದರೆ ಲಾಂಗ್ ಟರ್ಮ್ ನೆಗ್ಲೆಕ್ಟ್ ಮಾಡಿದಂಥವರಲ್ಲಿ ಆ ಒಂದು ಹಂತಕ್ಕೆ ಹೋಗುವಂಥದ್ದು ಇರುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಈ ಒಂದು ಎಕ್ಸ್ಟ್ರಿಮಿಟೀಸಲ್ಲಿ ಅಂದರೆ ಕಾಲುಗಳಲ್ಲಿ ಈ ಥರ ಒಂದು ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋಕ್ಕಾಗದಿರೋದು ಅಥವಾ ವಾಕ್ ಮಾಡೋಕ್ಕಾಗದೇ ಇರೋದು, ಸ್ವೆಲ್ಲಿಂಗ್ ಡೆವಲಪ್ ಆಗುವಂಥದ್ದು, ಹಲವಾರು ಥರದ ಕಾಂಪ್ಲಿಕೇಶನ್ಸ್ನ ನೋಡ್ತೀವಿ. ರಾದರ್ ದೆನ್ ಹಾರ್ಟ್ಗೆ ಅಫೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಬಿಟ್ಟು ಈ ಥರದ ಒಂದು ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಟೆಸ್ಟ್ಗಳ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಅದೇ ಮುಖ್ಯವಾಗಿ ಒಂದು ವೆರಿಕೋಸ್ ವೇನ್ಸ್ ಕ್ಲಿನಿಕಲ್ಲಿ ನೋಡಿದಾಗಲೇ ಅದನ್ನು ಹೇಳ್ಬೋದು, ಇದು ವೆರಿಕೋಸ್ ವೇನ್ಸ್ ಕಂಡೀಷನ್ ಅಂತಲೇ. ಸೊ ಬಟ್ ಅದು ಯಾವ ಸ್ಟೇಜಲ್ಲಿದೆ ಅಥವಾ ಯಾವ ಜಾಗದ ಒಂದು ವೇನ್ಸ್ ಅಫೆಕ್ಟ್ ಆಗಿದೆ ಇದೆಲ್ಲ ತಿಳ್ಕೊಬೇಕು ಅಂತಂದಾಗ ಒಂದು ಡಾಪ್ಲರ್ ವೀನೋಗ್ರಫಿ ಅಂತ ಹೇಳಿ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಕ್ಲಿಯರಾಗಿ ಯಾವೊಂದು ವೇನ್ ಅಫೆಕ್ಟ್ ಆಗಿದೆ, ಜೊತೆಗೆ ಅದು ಹೇಳಿದಾಗೆ ವ್ಯಾಲ್ವ್ಸ್ ಅಂತ ನಾನು ಹೇಳಿದೆ, ಆ ವ್ಯಾಲ್ವ್ಸ್ ಕಪ್ ಶೇಪಲ್ಲಿರುತ್ತೆ. ಸೊ ಅದು ಏನಾದ್ರು ಲೀಕ್ ಆಗ್ತಿದೆಯಾ ಅಥವಾ ಅದರಲ್ಲಿ ಅದೇನಾದ್ರು ವೀಕ್ ಆಗಿದೆಯಾ, ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸೊ ಅದು ಯಾವ ಸ್ಟೇಜಲ್ಲಿದೆ ಇದೆಲ್ಲದೂ ಕೂಡ ತಿಳ್ಕೊಳ್ಳೋದಕ್ಕೆ ಒಂದು ಸ್ಕ್ಯಾನಿಂಗ್ ಮೂಲಕ ಸಾಧ್ಯ ಆಗುತ್ತೆ. ಜೊತೆಗೆ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್ಸ್ ಏನಾದ್ರು ಇತ್ತು ಅಂತಂದಾಗ ಹೇಳಿದಾಗೆ ಒಂದು ಬ್ಲಡ್ ಶುಗರ್ನ ಅಡ್ವೈಸ್ ಮಾಡುವಂಥದ್ದು ಅಥವಾ ಕಂಪ್ಲೀಟ್ ಬ್ಲಡ್ ಕೌಂಟ್ನ ರೆಕಮೆಂಡ್ ಮಾಡುವಂಥದ್ದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಾದ್ರು ಇತ್ತು ಅಂತಂದರೆ ಲಿಪಿಡ್ ಪ್ರೊಫೈಲ್ನ ಅಡ್ವೈಸ್ ಮಾಡುವಂಥದ್ದು ನಾರ್ಮಲ್ ಆಗಿ ಇರ್ತಕ್ಕಂಥದ್ದು ಇರುತ್ತೆ, ಡಿಪೆಂಡಿಂಗ್ ಆನ್ ದೇರ್ ಏಜ್ ಅಥವಾ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂತ ಅಂದರೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಸ್ಕ್ಯಾನ್ ರಿಪೋರ್ಟ್ಸಲ್ಲೇ ಕ್ಲಿಯರಾಗಿ ಅದನ್ನ ಡಯಾಗ್ನೋಸಿಸ್ ಮಾಡ್ಬೋದು, ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಂಡು ಜೊತೆಗೆ ಅವ್ರಿಗೆ ಯಾವ ಥರದ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ ಇದೆಲ್ಲದೂ ಕೂಡ ಹೇಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಕೆಲವೊಂದಿಷ್ಟು ಜನರು ಸೆಲ್ಫ್ ಮೆಡಿಕೇಟ್ ಮಾಡ್ಕೋತಾ ಇರ್ತಾರೆ, ಎಕ್ಸ್ಟರ್ನಲ್ ಆಗಿ ಏನಾದರೂ ಅಪ್ಲೈ ಮಾಡ್ತಾ ಇರ್ತಾರೆ, ಇದರಿಂದ ಏನಾದರೂ ಕಡಿಮೆ ಆಗುತ್ತಾ ಹೇಗೆ? ಅದೇ ಮಸಾಜ್ ಮೂಲಕ ಸರ್ಟನ್ ಎಕ್ಸ್ಟೆಂಟ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಅವ್ರಿಗೆ ಸ್ವಲ್ಪ ಸ್ಲೈಟ್ ರಿಲೀಫ್ ಸಿಗ್ಬೋದು. ಬಟ್ ಏನು ಹೇಳಿದಾಗೆ ಇಂಟರ್ನಲ್ಲಿ ಅದು ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗ್ತಾ ಹೋಗೋದು ಅಥವಾ ವೇನ್ಸಿನ ಒಂದು ವ್ಯಾಲ್ವ್ಸ್ ವೀಕ್ ಆಗುವಂಥದ್ದು ಅಥವಾ ವೇನ್ಸಿನ ಒಂದು ಎಲಾಸ್ಟಿಸಿಟಿ ಏನಾದರೂ ಕಡಿಮೆ ಆಗ್ತಾ ಹೋದಾಗ ಈ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಕೆಲವೊಂದು ಕಾಸಿಟಿವ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಆ ಥರದ ಒಂದು ಕಾಸಿಟಿವ್ ಫ್ಯಾಕ್ಟರ್ ಸರಿ ಆಗೋವರೆಗೂ ಅದೇನಾಗುತ್ತೆ, ಅದು ಪರ್ಸಿಸ್ಟ್ ಆಗ್ತಾನೆ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಏನು ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಪ್ರಮುಖವಾದಂಥ ಒಂದು ಕಾರಣ ವಹಿಸುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ಥರದ ಸಮಸ್ಯೆಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಥರದ ಒಂದು ಚೇಂಜಸ್ನ ಮಾಡ್ಕೊಳ್ಳುವಂಥದ್ದು ಅಥವಾ ನಿಂತ್ಕೊಂಡಿದ್ದಾಗ ಸ್ಟಾಕಿಂಗ್ಸ್ನ ಯೂಸ್ ಮಾಡುವಂಥದ್ದು ಆಗಿರ್ಬೋದು ಅಥವಾ ರೆಸ್ಟಲ್ಲಿದ್ದಾಗ ಫುಟ್ ಎಂಡ್ನ ಎಲಿವೇಟ್ ಆಗಿ ರೆಸ್ಟ್ ಮಾಡುವಂಥದ್ದು, ಈ ಥರದ ಒಂದು ಮೈನರ್ ಚೇಂಜಸ್ ಮಾಡಿಕೊಂಡಾಗ ಸಮಸ್ಯೆನ ಆದಷ್ಟು ಪ್ರೋಗ್ರೆಸ್ ಆಗೋದು ಪ್ರಿವೆಂಟ್ ಮಾಡ್ಬೋದು. ಜೊತೆಗೆ ಆದಷ್ಟು ಬೇಗ ಅದನ್ನು ಕಂಟ್ರೋಲಿಗೆ ತರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದು ಬೇಕಾಗುತ್ತೆ, ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಥವಾ ಅವರಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತಂದರೆ ಅದನ್ನು ಸರಿಪಡಿಸೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇಂಥ ಒಂದು ಡಿಸೀಸ್ ಕಂಡೀಷನ್ಸಲ್ಲಿ ಅಂತ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಮೊದಲೆಲ್ಲ ನರ ಕಟ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂತಹ ಪದ್ಧತಿ ಇತ್ತು, ಬಟ್ ಇವಾಗ ಹೇಗಿದೆ? ಅದೇ ಏನಾಗುತ್ತೆ, ತುಂಬ ಜನ ಇದನ್ನು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತಲೇ ಥಿಂಕ್ ಮಾಡ್ತಾರೆ. ಸೊ ಏನಾಗುತ್ತೆ, ವೇನ್ಸ್ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆಯಿತು ಅಂತಂದಾಗ ಅದನ್ನು ನಾರ್ಮಲಿಗೆ ತರೋದಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಯಾಂಡ್ ದ ಲಿಮಿಟ್ ಅದು ಬಲ್ಜ್ ಆಗ್ತಾ ಹೋಯಿತು ಅಂತಂದಾಗ ಹಲವಾರು ಥರದ ಕಾಂಪ್ಲಿಕೇಶನ್ಸ್ ಆಗಲಿ ಅಥವಾ ತೊಂದರೆಗಳಾಗಲಿ, ಅಂದರೆ ಏನಾಗುತ್ತೆ, ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆದಾಗ ಕಂಪ್ಲೀಟ್ ನಾರ್ಮಲಿಗೆ ತರೋದು ಕಷ್ಟ ಆಗುತ್ತೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಸಿವಿಯರಾಗಿ ಎಫೆಕ್ಟ್ ಆದಾಗ ಈ ಥರದ್ದೆಲ್ಲ ಒಂದು ಸರ್ಜಿಕಲ್ ಆಪ್ರೇಷನ್ ಆಗುವಂಥ ಒಂದು ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಹಂತಕ್ಕೆ ಹೋಗೋದಕ್ಕೆ ತುಂಬ ದಿನ ನೆಗ್ಲೆಕ್ಟ್ ಮಾಡಿದಾಗ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಆ ಒಂದು ಹಂತಕ್ಕೆ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ವಿತಿನ್ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಅವರು ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ ನಾವು ತೊಗೊಂಡ್ರೆ ಈ ಥರ ಒಂದು ಕೊನೆ ಹಂತಕ್ಕೆ ಹೋಗೋದನ್ನು ಆದಷ್ಟು ತಡಿಬೋದು. ಸೊ ಎಂಡ್ ಸ್ಟೇಜಲ್ಲಿ ಇದ್ದಾಗ ಡೆಫಿನೆಟ್ಲಿ ಸರ್ಜರಿ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ಕೆಲವೊಬ್ಬರಿಗೆ ಪೋಸ್ಟ್ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಅಥವಾ ಪೋಸ್ಟ್ ಸರ್ಜಿಕಲ್ ಕಂಡೀಷನಲ್ಲೂ ಕೂಡ ಏನಾಗುತ್ತೆ, ಮತ್ತೆ ಪೇಯ್ನ್ ಬರುವಂಥದ್ದು ಅಥವಾ ಬೇರೆ ಜಾಗದ ಒಂದು ವೇನ್ಸ್ ಅಫೆಕ್ಟ್ ಆಗ್ತಕ್ಕಂಥ ಒಂದು ರಿಸ್ಕ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಕ್ರೋನಿಕ್ ಡಿಸೀಸಸ್ ಅಥವಾ ದೀರ್ಘಕಾಲದ ಸಮಸ್ಯೆ ಏನಿರುತ್ತೆ, ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಸರ್ಟನ್ ಎಕ್ಸ್ಟೆಂಟ್ ತಲುಪಿದ ನಂತರ ಅದು ರ್ಯಾಪಿಡಾಗಿ ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಒಂದು ಪ್ರಾಪರ್ ಐಡೆಂಟಿಫಿಕೇಷನ್ ಅಂದರೆ ಡಯಾಗ್ನೋಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಅವರಲ್ಲಿರುವಂಥ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅನ್ನೋದು ಅಥವಾ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ನಾನು ಆಗಲೇ ಹೇಳಿದೆ, ಮುಖ್ಯವಾಗಿ ಒಬೇಸಿಟಿ ಇರ್ಬೋದು ಅಥವಾ ಒಂದು ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು,
ಈ ಥರದ್ದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ನ ಆದಷ್ಟು ಸರಿಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮಾಡಿದಾಗ ಆದಷ್ಟು ಬೇಗ ಡಿಸೀಸ್ ಕಂಡೀಷನ್ ಕಂಟ್ರೋಲ್ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಕೆಲವರಿಗೆ ಔಟರ್ ಬ್ಲೀಡಿಂಗ್ ಆಗುತ್ತೆ, ತಕ್ಷಣಕ್ಕೆ ಗಾಬರಿ ಆಗಿಬಿಡ್ತಾರೆ, ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅವರು? ಅದೇ ಕಾಂಪ್ಲಿಕೇಶನ್ಸ್ ಎರಡು ರೀತಿಲಿ ನೋಡ್ತೀವಿ, ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅಂತ. ಸೊ ಈ ವೆಯ್ನ್ ಸಡನ್ನಾಗಿ ಬಲ್ಜ್ ಆಯಿತು, ಸಿವಿಯರ್ ಆಗಿ ಬಲ್ಜ್ ಆಗಿ ಸಡನ್ ರಪ್ಚರ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದರಿಂದ ಸಿವಿಯರ್ ಬ್ಲಡ್ ಲಾಸ್ ಆಗುವಂಥದ್ದು ಇರುತ್ತೆ. ಇದನ್ನ ನಾವು ಅಕ್ಯೂಟ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಇದು ಒಂದು ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇಂಥ ಟೈಮಲ್ಲಿ ದೇ ನೀಡ್ ಎಮರ್ಜೆನ್ಸಿ ಮೆಡಿಕೇಷನ್ಸ್ ಅಂತಲೇ ಹೇಳ್ತೀವಿ. ವೆರಸ್ ಕ್ರೋನಿಕ್ ಕಾಂಪ್ಲಿಕೇಶನ್ ಅಂತ ಬಂದಾಗ ಅದು ನಿಧಾನಕ್ಕೆ ಶುರುವಾಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಈ ಥರ ವೆಯ್ನ್ ಸಿವಿಯರ್ ಆಗಿ ಬಲ್ಜ್ ಆಗ್ತಾ ಹೋದಾಗ ಈ ಥರ ಒಂದು ಪಾಸಿಬಿಲಿಟೀಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಆ ಒಂದು ಹಂತಕ್ಕೆ ಹೋಗದೆ ಇರೋದಕ್ಕೆ ಹೇಳಿದಾಗೆ ಒಂದು ಸರ್ಟನ್ ಪ್ರಿಕಾಷನರಿ ಮೆಷರ್ಸ್ ಇರ್ಬೋದು ಅಥವಾ ಪ್ರಾಪರ್ ಮೆಡಿಕೇಷನ್ಸ್ ಆಗಿರ್ಬೋದು, ಇದೆಲ್ಲ ಅನುಸರಿಸ್ತಾ ಬಂದಾಗ ಮೋಸ್ಟ್ ಪ್ರಾಬಬ್ಲಿ ಅಂಥ ಒಂದು ಚಾನ್ಸಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಹೇಳ್ಬೋದು. ವೇರಸ್ ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅನ್ನೋದು ತುಂಬ ಜನರಲ್ಲಿ ಡೆವಲಪ್ ಆಗುತ್ತೆ ಗ್ರ್ಯಾಜುವಲ್ ಆಗಿ. ಹೇಳಿದಾಗೆ ಒಂದು ಸ್ಕಿನ್ನಲ್ಲಿ ಡ್ರೈನೆಸ್ ಡೆವಲಪ್ ಆಗಿ ಇಚಿಂಗ್ ಆಗುವಂಥದ್ದು ಅಥವಾ ಅದು ಎಕ್ಸಿಮಾ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಒಂದು 60% ಪೇಷಂಟ್ಸಲ್ಲಿ ಈ ಒಂದು ವೆರಿಕೋಸ್ ಎಕ್ಸಿಮಾನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಹೇಳಿದಾಗೆ ಅಲ್ಸರ್ ಡೆವಲಪ್ ಒಂದು ಹುಂಡ್ ಆಯಿತು ಅಂದರೆ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗುವಂಥ ಒಂದು ರಿಸ್ಕ್ ಇರ್ಬೋದು, ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಈ ಥರದ ಅಥವಾ ವೆಯ್ನ್ಸ್ ಜೊತೆಗೆ ನರ್ವ್ಸ್ ಕೂಡ ಇರುತ್ತೆ. ಸೊ ನರ್ವ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಅದರಿಂದ ನ್ಯೂರೋಪತಿ ಕಂಡೀಷನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ, ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಲೇಟರ್ ಸ್ಟೇಜಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಈ ವೆರಿಕೋಸ್ ವೆಯ್ನ್ಸ್ ಬರೋದಕ್ಕೆ ಹಲವಾರು ಥರದ ಒಂದು ರೂಟ್ ಕಾಸ್ ಇರುತ್ತೆ. ಒಬ್ಬೊಬ್ಬರಲ್ಲಿ ಪ್ರಾಮಿನೆಂಟಾಗಿ ಒಂದು ಸ್ಟ್ರಾಂಗ್ ಆಕ್ಯುಪೇಷನಲ್ ಫ್ಯಾಕ್ಟರ್ಸಿಂದ ಸ್ಪೆಸಿಫಿಕ್ ಆಕ್ಯುಪೇಷನಲ್ಲಿ ವರ್ಕ್ ಮಾಡೋವಂಥವರಲ್ಲಿ ಈ ಒಂದು ವೆರಿಕೋಸ್ ವೆಯ್ನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ತುಂಬ ವರ್ಷ ಕೆಲಸ ಮಾಡೋವಂಥವರಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್, ಎಸ್ಪೆಷಲಿ ಕಂಡಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಸ್ಟೈಲಿಸ್ಟ್ ಇರ್ಬೋದು ಅಥವಾ ಗಾರ್ಮೆಂಟ್ ವರ್ಕರ್ಸ್ ಇರ್ಬೋದು, ಇಂಥ ಒಂದು ಆಕ್ಯುಪೇಷನಲ್ಲಿ ಪ್ರಿಡಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇದಲ್ಲದೆ ಕೂಡ ಬೇರೆಯವರಲ್ಲಿ ಫೀಮೇಲ್ಸಲ್ಲಿ ಇನ್ ಜನರಲ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ, ಅಥವಾ ಪೋಸ್ಟ್ ಡೆಲಿವರಿ ಅದು ಪರ್ಸಿಸ್ಟ್ ಆಗುವಂಥದ್ದು, ಅಥವಾ ಅರ್ಲಿ 20ಸಲ್ಲೇ ಬರುವಂಥದ್ದು ಇರುತ್ತೆ ವಿತ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇತ್ತು ಅಂತಂದಾಗ. ಸೊ ಈ ಥರದ್ದೆಲ್ಲ ಒಂದು ರೂಟ್ ಕಾಸ್ ಇರ್ಬೋದು, ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಜೆನೆಟಿಕ್ ಫ್ಯಾಕ್ಟರ್ಸಿಂದ ಇಂಡ್ಯೂಸ್ ಆಗಿ ಬಂದಿದೆಯಾ, ಆಕ್ಯುಪೇಷನಲ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬಂದಿದೆಯಾ, ಅಥವಾ ರಿಸ್ಕ್ ಫ್ಯಾಕ್ಟರಿಂದ ಒಬೆಸಿಟಿ ಅನ್ನೋ ಒಂದು ಫ್ಯಾಕ್ಟರಿಂದ ಬಂದಿದೆಯಾ, ಈ ಥರದ್ದೆಲ್ಲವನ್ನು ಫೈಂಡ್ ಔಟ್ ಮಾಡಿ ಅದನ್ನು ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು. ಜೊತೆಗೆ ಅವರಲ್ಲಿ ಕಂಡು ಬರ್ತಿರತಕ್ಕಂಥ ಒಂದು ರೋಗದ ಲಕ್ಷಣಗಳೇನಿದೆ, ಸಿಮ್ಟಮ್ಸ್, ಆ ಸಿಮ್ಟಮ್ಸ್ ಕಡಿಮೆ ಆಗೋ ಥರ ಒಂದು ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಆ ಥರ ಒಂದು ಮೆಡಿಕೇಷನ್ಸ್ ಮೂಲಕ ಅವರ ಒಂದು ಸಿಮ್ಟಮ್ಸ್ ಕಡಿಮೆ ಆಗುತ್ತೆ. ಜೊತೆಗೆ ಆ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಏನು ಆಗ್ತಾ ಇದೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಫ್ಲೋನಲ್ಲಿ ಏನು ಅಫೆಕ್ಟ್ ಆಗ್ತಾ ಇದೆ ಅದನ್ನು ಇಂಪ್ರೂವ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡೋದ್ರಿಂದ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಮುಂದಕ್ಕೆ ಆಗ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸ್ ಕೂಡ ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಸ್ಟಾಕಿಂಗ್ಸ್ನ ಅಗತ್ಯ ಯಾರಿಗಿರುತ್ತೆ? ಅದೇ ಯಾವೊಂದು ಟೈಮಲ್ಲಿ ಹೆಚ್ಚೊತ್ತು ನಿಂತ್ಕೊಂಡು ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಒಂದು ಸ್ಟಾಕಿಂಗ್ಸ್ ಅಂದರೆ ಒಂದು ಕಾಂಪ್ಲಿಮೆಂಟ್ರಿ ಮೆಷರ್ಸ್ ಅಂತಲೇ ಹೇಳ್ಬೋದು. ಸೊ ಅದೆಲ್ಲದು ಕೂಡ ಏನಾಗುತ್ತೆ, ಆ ಡಿಸೀಸ್ ಕಂಡೀಷನ್ ಫರ್ದರ್ ಪ್ರೋಗ್ರೆಸ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆ್ಯಂಡ್ ಅಗೇನ್ ತುಂಬ ಜನರಲ್ಲಿ ತುಂಬ ಹೆಚ್ಚು ಯೂಸ್ ಮಾಡಿದಾಗಲೂ ಕೂಡ ಏನಾಗುತ್ತೆ, ಅದರಿಂದ ಸ್ವೆಲ್ಲಿಂಗ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಡಿಪೆಂಡಿಂಗ್ ಆನ್ ದೇರ್ ಕಂಡೀಷನ್, ತುಂಬ ಟೆಂಡರ್ನೆಸ್ ಇದೆ, ತುಂಬ ಹಾರ್ಡ್ ಇದೆ, ಆ ಥರದ ಒಂದು ಕಂಡೀಷನಲ್ಲಿ ಅದು ಸ್ಟಾಕಿಂಗ್ಸ್ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಅವರಲ್ಲಿ ಆ ಒಂದು ಕ್ಲಿನಿಕಲಿ ಆ ಕಂಡೀಷನ್ ಯಾವ ಥರ ಇದೆ ನೋಡಿಕೊಂಡಾಗ ಮಾತ್ರ ಅದನ್ನು ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ವೆರಿಕೋಸ್ ವೆಯ್ನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 108 1212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.